ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಇವತ್ತು ನಾನು ವ್ಲಾಗು ಬೆಳಗ್ಗೆ ಮಕ್ಕಳೆಲ್ಲ ಹೋದ್ಮೇಲೆ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಏನಕ್ಕೆ ಇದೆಲ್ಲ ತೋರಿಸ್ತಾ ಇದ್ದೀನಿ ಅಂದರೆ, ಮಕ್ಕಳೆಲ್ಲ ಹೋದ್ಮೇಲೆ ನೋಡಿ ಎಷ್ಟೊಂದು ಕೆಲಸ ಇರುತ್ತೆ. ಬೆಳಗ್ಗೆ ಅವ್ರನ್ನ ರೆಡಿ ಮಾಡೋವಾಗ ಅವ್ರನ್ನ ಬಾಕ್ಸ್ಗೆ ರೆಡಿ ಮಾಡಿ ಎಲ್ಲ ಕಳ್ಸೋಷ್ಟೊತ್ತಿಗೆ ಎಲ್ಲಿಂದಲ್ಲೂ ಇಕ್ಕಿಬಿಟ್ಟಿರ್ತೀರಿ. ನೋಡಿ ಎಷ್ಟೊಂದು ಕೆಲಸ ಐತೆ, ತೋರಿಸ್ತೀನಿ ಬನ್ನಿ. ಪಾತ್ರೆ ಆಗಲಿ, ಬಟ್ಟೆ ಆಗಲಿ, ಮಲ್ಕೊಂಡಿರೋ ಹಾಸಿಗೆ ಆಗಲಿ, ಮತ್ತು ತಲೆ ಬಾಚಿರೋ ಟೇಪ್ ಅಷ್ಟೇ. ಇವತ್ತು ನನ್ನ ಮಗಳಿಗೆ ಕೃಷ್ಣ ಜನ್ಮಾಷ್ಟಮಿ, ಇದು ಶನಿವಾರ ಇರೋದು. ಶನಿವಾರ ರಜೆ ಕೊಡ್ತಾರೆ ಅಂದ್ಬಿಟ್ಟು ಬುಧವಾರನೇ ರೆಡಿ ಮಾಡೋಕ್ಕೆ ಹೇಳಿದ್ದಾರೆ. ಮತ್ತು ಗುರುವಾರ ಬೇರೆ ಥರ ರೆಡಿ ಮಾಡಬೇಕು ಅಂತ ಹೇಳಿದ್ದಾರೆ. ಇವತ್ತು ರೆಡಿ ಮಾಡಿದ್ದಕ್ಕೆ ಟೇಪ್ ಎಲ್ಲ ಕಟ್ಟಿಲ್ಲ. ಅವಳನ್ನ ಬೇರೆ ಥರ ರೆಡಿ ಮಾಡಿ ಕಳಿಸಿ. ನೋಡಿ ಎಲ್ಲಿನ ಕೆಲಸ ಅಲ್ಲಿರುತ್ತೆ. ಮತ್ತು ಇದನ್ನೆಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೆ. ಮತ್ತು ಇದನ್ನೆಲ್ಲ ಕ್ಲೀನ್ ಮಾಡಿದ್ದೆಲ್ಲ ಆಯಿತು. ಪಾತ್ರೆ ತೊಳೆದಿದ್ದು, ಮತ್ತು ಬಟ್ಟೆ ಮಿಷಿನ್ಗೆ ಹಾಕಿದ್ದು, ಮನೆ ಕ್ಲೀನ್ ಮಾಡಿದ್ದು ಎಲ್ಲ ಆಯಿತು. ಮತ್ತು ಇನ್ನೂ ಅಡುಗೆ ಮಾಡೋ ಕೆಲಸ ಬೇರೆ ಇದೆ. ಇಷ್ಟು ಕೆಲಸ ಮುಗಿಯಲ್ಲ. ಮತ್ತೆ ಅಡುಗೆ ಮಾಡಿದ್ರೆ ಮತ್ತೆ ಪಾತ್ರೆ ಬೀಳುತ್ತೆ, ಮತ್ತೆ ಸ್ಟವ್ ಗಲೀಜಾಗುತ್ತೆ, ಮತ್ತೆ ಕೆಲಸ ಇದ್ದೇ ಇರುತ್ತೆ. ನೋಡಿ ಬಟ್ಟೆ ಎಲ್ಲ ಒಣಗಾಕಿದ್ದಾಯಿತು. ಬಟ್ಟೆ ಬೇರೆ ಒಣಗಾಕಿದೆ, ಮಳೆ ಬರ್ತಾನೇ ಇದೆ. ಒಣಗುತ್ತೋ ಒಣಗಲ್ಲ ಗೊತ್ತಿಲ್ಲ, ಆದರೆ ಬಟ್ಟೆ ಮಾತ್ರ ಒಣಗಾಕಿದ್ದೀನಿ. ನೋಡಿ ಮಳೆ ಬರ್ತಾನೆ ಐತೆ, ಬಟ್ಟೆ ಒಣಗುತ್ತೋ ಒಣಗಲ್ಲ ಗೊತ್ತಿಲ್ಲ. ಇಷ್ಟೆಲ್ಲ ಕೆಲಸ ಬೆಳಗ್ಗೆ ಅಷ್ಟು ಗಲೀಜಾಗಿತ್ತು, ಇವಾಗೆಲ್ಲ ಕ್ಲೀನ್ ಆಯಿತು. ಇಷ್ಟು ಕೆಲಸ ಮಾಡಿ ಇವತ್ತಿನ ಕೆಲಸ ಮುಗ್ದಿಲ್ಲ ಫ್ರೆಂಡ್ಸ್. ಇನ್ನೂ ಅಡುಗೆ ಮಾಡಬೇಕು. ಬಟ್ಟೆ ಒಣಗಾಕಿರೋದು ಬಟ್ಟೆ ಎತ್ಕೊಬರ್ಬೇಕು. ಮತ್ತು ಇದು ಪಾತ್ರೆ ಎಲ್ಲ ತೊಳೆದಿರೋದು ಎತ್ತಿಕ್ಬೇಕು. ಮತ್ತೆ ಅಡುಗೆ ಮಾಡಿದ್ರೆ ಪಾತ್ರೆ ಬೀಳ್ತವೆ. ಇವಾಗ ಅಡುಗೆ ಮಾಡಬೇಕು. ಅಡುಗೆ ಮಾಡಿದ್ರೆ ಮತ್ತೆ ಸ್ಟವ್ ಗಲೀಜಾಗುತ್ತೆ. ನೋಡಿ ಎಷ್ಟು ನೀಟಾಗಿದೆ. ನೀಟಾಗಿ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಏನು ಕೆಲಸ ಅಂದ್ಕೊತಾರೆ ಹೊರಗಡೆ ಕೆಲ್ಸಕ್ಕೆ ಹೋಗೋರು. ಇಷ್ಟು ಗಲೀಜಿತ್ತು ಮನೆ, ಎಷ್ಟು ಕ್ಲೀನ್ ಮಾಡಿದ್ದಾಯಿತು. ಇವಾಗ ಅಡುಗೆ ಮಾಡಬೇಕು ಫ್ರೆಂಡ್ಸ್. ಹೀರೆಕಾಯಿ ತಗೊಂಡಿದ್ದೀನಿ. ಹೀರೆಕಾಯಿ, ಕಡಲೆಕಾಳು ನೆನೆಸಿಕ್ಕಿದ್ದೀನಿ. ಕಾಳು ಬೇಳೆಕಾಳು ವಿಸಿಲ್ಗೆ ಇಕ್ತೀನಿ ಇವಾಗ. ಆಮೇಲೆ ಹೀರೆಕಾಯಿ ಹಾಕಿ ಬಸ್ಸಾರು ಮಾಡೋಣ ಅಂದ್ಕೊಂಡಿದ್ದೀನಿ. ತುಂಬ ದಿನ ಆಗಿತ್ತು ಬಸ್ಸಾರು. ನಮ್ಮ ಮನೇಲಿ ತುಂಬ ತಿಂಗಳಿಗೆ 2 ಸಾರಿ, 1 ಸಾರಿ ಬಸ್ಸಾರು ಮಾಡೋದು. ಓಕೆ ಫ್ರೆಂಡ್ಸ್, ಇವಾಗ ಬಸ್ಸಾರಿಗೆಲ್ಲ ಹೀರೆಕಾಯಿ ಕಟ್ ಮಾಡ್ಕೊತೀನಿ. ಹೀರೆಕಾಯಿ ಮಾತ್ರ ತುಂಬಾ ಚೆನ್ನಾಗಿದೆ ನೋಡಿ. ಎಳೆ ಹೀರೆಕಾಯಿ, ಎಳೆಯದು. ನಮ್ಮ ಯಜಮಾನ್ರು ಚೆನ್ನಾಗೈತೆ ಅಂತ ಚೆನ್ನಾಗಿದ್ದಾಗ 3-4 ತಗೊಬಂದುಬಿಡ್ತಾರೆ. ಇನ್ನೂ ಇದ್ದಾವೆ. ಇನ್ನೊಂದು ದಿನ ಬಜ್ಜಿ ಮಾಡ್ತೀನಿ. ಇದನ್ನು ಇವಾಗ ಬಸ್ಸಾರು ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಇದೆಲ್ಲ ಕಟ್ ಮಾಡಿಕೊಂಡು ಬಸ್ಸಾರೆಲ್ಲ ಶೇರ್ ಮಾಡ್ಕೊಂಡಿದ್ದೀನಿ. ಸಾಂಬಾರೆಲ್ಲ ಶೇರ್ ಮಾಡ್ಕೊಳಲ್ಲ. ಇದು ಬೇಗ ಸಾಂಬಾರು ಮಾಡಬೇಕು. ಬಟ್ಟೆ ಒಣಗುತ್ತೋ ಒಣಗಲ್ಲ ಗೊತ್ತಿಲ್ಲ. ಮಳೆ ಹನಿಗಳು ಉದುರ್ತಾನೆ ಐತೆ, ಬಿಸಿಲೇ ಇಲ್ಲ. ಓಕೆ ಫ್ರೆಂಡ್ಸ್, ಸಾಂಬಾರೆಲ್ಲ ಮಾಡಿಬಿಟ್ಟು ಕಂಟಿನ್ಯೂ ಮಾಡ್ತೀನಿ. ಇನ್ನು ವೀಡಿಯೋ ಅಪ್ಲೋಡಿಂಗು ಎಡಿಟಿಂಗು ಇದೆ. ಅಡುಗೆ ಮಾಡಿಬಿಟ್ಟು ಇದೊಂದು ಕೆಲಸ ಮುಗಿದ್ಬಿಟ್ರೆ ಆರಾಮಾಗಿ ಎಡಿಟ್ ಮಾಡಿಕೊಂಡು ಕೂತ್ಕೋಬೋದು. ಇಲ್ಲಾಂದರೆ ಎಡಿಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಟೈಮ್ ಆಗುತ್ತೆ. ಟೈಮ್ ಆದರೆ ಮತ್ತೆ ಮಧ್ಯಾಹ್ನ ಮಕ್ಕಳು ಬರ್ತಾರೆ, ಊಟ ಏನೂ ಇರಲ್ಲ. ಬೆಳಗ್ಗೆ ಚಟ್ನಿ ಪಡ್ಡು ಮಾಡಿದ್ದೆ ಅಷ್ಟೇ. ಆಮೇಲೆ ನಮ್ಮ ಯಜಮಾನ್ರಿಗೆ ಟೊಮೆಟೊ ಬಾತ್ ಮಾಡ್ಕೊಂಡಿದ್ದೆ. ಅವ್ರು ಎತ್ಕೊಂಡು ಹೋದರು ಟೊಮೆಟೊ ಬಾತು. ಮತ್ತು ಮಧ್ಯಾಹ್ನ ಬಂದು ತಿನ್ನಲ್ಲ ಅವರು, ಅದಕ್ಕೆ ಸಾಂಬಾರು ಅನ್ನ ಮಾಡಿಕ್ಬಿಡ್ತೀನಿ. ಓಕೆ ಫ್ರೆಂಡ್ಸ್, ಕಂಟಿನ್ಯೂ ಮಾಡ್ತೀನಿ. ಸಾಂಬಾರೆಲ್ಲ ಮಾಡಿದೆ. ಸಾಂಬಾರೆಲ್ಲ ಏನು ಶೇರ್ ಮಾಡ್ಕೊಂಡಿಲ್ಲ, ಎಲ್ಲ ವೀಡಿಯೋಗಳಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಇವಾಗ ಬಸ್ಸಾಂಬಾರು, ಅನ್ನ, ಪಲ್ಯ ಎಲ್ಲ ರೆಡಿ ಆಯಿತು. ಸಾಂಬಾರು ಮಾತ್ರ ತುಂಬ ದಿನ ಆಗಿತ್ತು ಬಸ್ಸಾಂಬಾರು ಮಾಡಿ, ಇವತ್ತೇ ಮಾಡಿರೋದು. ಬಸ್ಸಾಂಬಾರು ಮಾತ್ರ ನಮ್ಮ ಮನೇಲಿ 2 ತಿಂಗಳಿಗೂ 1 ತಿಂಗ್ಳಿಗೆ 1 ಸಾರಿ ಮಾಡ್ತೀರಿ. ಯಾಕಂದರೆ ಯಾರೂ ಸರಿಯಾಗಿ ತಿನ್ನಲ್ಲ. ಎಲ್ಲ ರೆಡಿ ಆಯಿತು. ಇವಾಗ ಮಕ್ಕಳು ಬರಬೇಕು. ಮಕ್ಕಳನ್ನ ಇನ್ನು ಹೋಗಿ ಕರ್ಕೊಬರಬೇಕು. ಇನ್ನೇನು ಫ್ರೆಂಡ್ಸ್, ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ. ವೀಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ದಿನಪೂರ್ತಿ ಇಷ್ಟೆಲ್ಲ ಕೆಲಸ ಎಲ್ಲರ ಹೆಣ್ಣು ಮಕ್ಕಳಿಗೂ ಇದ್ದೇ ಇರುತ್ತೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋಲ್ಲಿ ಸಿಗ್ತೀನಿ. ಬಾಯ್ ಬಾಯ್.